ಬೆಂಗಳೂರಿನಲ್ಲಿರುವಂಥ ಮೆಟ್ರೋ ಇನ್ನೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಕರೆಕ್ಟಾಗಿ ಇಲ್ಲಿಂದ ನೆಟ್ಗೆ ಏರ್ಪೋರ್ಟಿಗೆ ಹೋಗೋಕ್ಕಾಗಿಲ್ಲ. ಆದರೆ ಸರ್ಕಾರ ಘೋಷಣೆ ಮಾಡ್ತಾನೇ ಇದೆ. ಏನು ಈಗ ಹೊಸದಂತೆ, ಅದೇನು ಅಂದರೆ ತುಮಕೂರುವರೆಗೂ ಮೆಟ್ರೋ ಅಂತೆ. ಕಾಸ್ಟ್ ಎಷ್ಟಾಗುತ್ತೆ ಇವ್ರು ಹಾಕೋ ದುಡ್ಡಿಂದ ಹೇಳ್ತಾ ಇಲ್ಲ. ಜನ ಕಟ್ಟಿರೋ ತೆರಿಗೆಯಲ್ಲಿ ಕೇಂದ್ರ ಇವರು ಸೇರ್ಕೊಂಬಿಟ್ಟು ಏನೋ ಮಾಡ್ತಾರೆ. ಜನ ಓಡಾಡೋಕ್ಕೆ ಅಲ್ಲಿಂದ ಇಲ್ಲಿವರೆಗೂ ನಿಂತ್ಕೊಂಡು ಬರಬೇಕು. ಈಗಿರೋ ನಾರ್ಮಲ್ ಲೋಕಲ್ ಟ್ರೈನ್ಗಳಲ್ಲೇ ಫಾಸ್ಟ್ ಪ್ಯಾಸೆಂಜರ್ಸ್ಗಳು ಬರ್ತವೆ, ಎಕ್ಸ್ಪ್ರೆಸ್ ಬರ್ತವೆ, ಎಲ್ಲ ಬರ್ತವೆ. ಅದರಲ್ಲಿ ಬಂದುಬಿಡ್ತಾರೆ ತುಮಕೂರಿಂದ ಇಲ್ಲಿಗೆ. ಹೋಗೋಕ್ಕೂ ಟ್ರೈನ್ಗಳಿದ್ದಾವೆ. ಅದು ಕಾಸ್ಟ್ ಕಡಿಮೆ, ಇದು ಕಾಸ್ಟು. ಓಡಾಡ್ತಾರಾ? ಎಷ್ಟು ಜನ ಓಡಾಡ್ತಾರೆ? ಏನು ದರ? ಇವ್ಯಾವುದು ಫಿಕ್ಸ್ ಮಾಡಲಾರ್ದೇ ಇವರು ರೆಡಿ ಮಾಡಿಸ್ಬಿಟ್ಟು ಆಮೇಲೆ ಓಡಾಡಿ ಅಂದರೆ ಏನಪ್ಪ? ಒಟ್ಟಿನಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಬೇಕಿತ್ತಂತೆ. ಯಾವ ರೀತಿಯಾಗಿ ಬೇಕಿತ್ತು, ಏನು, ಯಾವ ರೀತಿ ತರ್ತಾ ಇದ್ದಾರೆ, ಇದನ್ನ ಡೀಟೇಲ್ಸ್ ಇಲ್ಲಿದೆ ನೋಡಿ. ತುಮಕೂರಿನ ಪ್ರಯಾಣಿಕರಿಗೆ ನಮ್ಮ ಮೆಟ್ರೋ ಗುಡ್ ನ್ಯೂಸ್. ಬೆಂಗಳೂರು ಟು ತುಮಕೂರು ಮೆಟ್ರೋ ವಿಸ್ತರಣೆಗೆ ಪ್ಲಾನ್. ಡಿಪಿಆರ್ ತಯಾರಿಸಲು ಬಿಡ್ ಕರೆದ ಬಿಎಂಆರ್ಸಿಎಲ್. ಸಿಲಿಕಾನ್ ಸಿಟಿಯ ನಮ್ಮ ಮೆಟ್ರೋ ಮೊಟ್ಟ ಮೊದಲ ಬಾರಿಗೆ ಅಂತರ ಜಿಲ್ಲೆ ಸಂಪರ್ಕ ಕಲ್ಪಿಸುವತ್ತ ಮಹತ್ವದ ಹೆಜ್ಜೆ ಇಡ್ತಾ ಇದೆ. ಅದಷ್ಟೇ ಅಲ್ಲದೆ ತುಮಕೂರು ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಒಂದನ್ನ ನೀಡಿದೆ. ಬೆಂಗಳೂರು ಟು ತುಮಕೂರು ಜಿಲ್ಲೆವರೆಗೂ ಪ್ಲಾನ್ ಮಾಡಲಾಗಿದ್ದು, ಮಾದಾವರದಿಂದ ತುಮಕೂರಿನವರೆಗೆ ಸುಮಾರು 59.6 ಕಿಲೋಮೀಟರ್ ಹಸಿರು ಮಾರ್ಗ ವಿಸ್ತರಣೆಯ ವಿಸ್ತೃತ ಯೋಜನಾ ವರದಿ ತಯಾರಿಸಲು ಬಿಎಂಆರ್ಸಿಎಲ್ ಬಿಡ್ ಆಹ್ವಾನಿಸಿದೆ. ಪಿಪಿಪಿ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲಿರುವ ಈ ಯೋಜನೆಗೆ ನೋಂದಾಯಿಸಿಕೊಳ್ಳುವ ಕಂಪನಿಗಳು 4.5 ಲಕ್ಷ ರೂಪಾಯಿ ಠೇವಣಿ ಇಡಬೇಕಿದೆ. ಬಿಡ್ ಸಲ್ಲಿಸಲು ನವೆಂಬರ್ 20ರವರೆಗೆ ಗಡುವು ನೀಡಲಾಗಿದ್ದು, ನವೆಂಬರ್ 21ರಂದು ಟೆಂಡರ್ ತೆರೆಯುವ ಸಾಧ್ಯತೆ ಇದೆ. ಜೊತೆಗೆ ಡಿಪಿಆರ್ ತಯಾರಿಕೆಗೆ 5 ತಿಂಗಳ ಅವಧಿ ಕಾಲಾವಕಾಶ ಕೊಡಲಾಗಿದೆ. ಪ್ರತಿ ಗಂಟೆಗೆ 15,000 ಪ್ರಯಾಣಿಕರ ಸಂಚಾರ. ಮೊದಲ ಹಂತದಲ್ಲಿ ಅಂದಾಜು 20,649 ಕೋಟಿ ರೂಪಾಯಿ ವೆಚ್ಚ. ಇನ್ನು ಮಾದಾವರ ಬಿಐಇಸಿ ತುಮಕೂರು ಮಾರ್ಗವು ನೆಲಮಂಗಲ, ದಾಬಸ್ಪೇಟೆ ಮತ್ತು ಕ್ಯಾತಸಂದ್ರ ಮೂಲಕ ಹಾದು ಹೋಗಲಿದ್ದು, ಯೋಜನೆಯ ಮೊದಲ ಹಂತಕ್ಕೆ 20,649 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಈ ಯೋಜನೆ 2024-25ರ ರಾಜ್ಯ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದ್ದ ಪ್ರಮುಖ ಸಾರಿಗೆ ಯೋಜನೆಗಳಲ್ಲಿ ಒಂದಾಗಿದೆ. ಮೆಟ್ರೋ ಲೈನ್ ವಿಸ್ತರಣೆಯಾದಲ್ಲಿ ಒಂದು ದಿಕ್ಕಿನಲ್ಲಿ ಪ್ರತಿ ಗಂಟೆಗೆ ಸುಮಾರು 15,000 ಪ್ರಯಾಣಿಕರು ಸಂಚರಿಸುವ ನಿರೀಕ್ಷೆ ಇದೆ. ಮಾದಾವರದ ಬಿಐಇಸಿಯಿಂದ ತುಮಕೂರುವರೆಗೆ ಪ್ರಮುಖವಾಗಿ 25 ಮೆಟ್ರೋ ನಿಲ್ದಾಣಗಳು ಬರಲಿದ್ದು, ಎಲ್ಲವೂ ಎಲಿವೇಟೆಡ್ ಮಾದರಿಯ ನಿಲ್ದಾಣಗಳು ಆಗಿರಲಿವೆ ಎಂದು ತಿಳಿಸಲಾಗಿದೆ. ತುಮಕೂರು ಕೈಗಾರಿಕಾ ಉಪನಗರವಾಗಿ ಹೊರಹೊಮ್ಮುತ್ತಾ ಇದೆ. ನಮ್ಮ ಮೆಟ್ರೋ ಆಗಿರ್ತಕ್ಕಂತಹ ಒಂದು ಪಕ್ಷದಲ್ಲಿ ಅನೇಕ ಉದ್ಯಮಗಳು ಕೂಡ ಆ ತುಮಕೂರಿನತ್ತ ಕೇಂದ್ರೀಕೃತವಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ನಿಟ್ಟಿನಲ್ಲಿ ರಾಜಕಾರಣಿಗಳು ಹಾಗೂ ಉದ್ಯಮಿಗಳಿಂದ ಬಹುದೊಡ್ಡ ಬೇಡಿಕೆ ಕೂಡ ಕೇಳಿ ಬಂದಿತ್ತು. ತುಮಕೂರುವರೆಗೂ ಮೆಟ್ರೋ ಆದರೆ ಪ್ರಮುಖವಾಗಿ 25 ಎಲಿವೇಟೆಡ್ ಕಾರಿಡಾರ್ ಮೆಟ್ರೋ ಸ್ಟೇಷನ್ಗಳು ಕೂಡ ಬರ್ತವೆ. ಪ್ರಮುಖವಾಗಿ ಮಾಕಳಿ ಇರಬಹುದು, ನೆಲಮಂಗಲ ಇರಬಹುದು, ದಾಬಾಸ್ಪೇಟೆ ಇರಬಹುದು, ಅಪ್ ಟು ತುಮಕೂರುವರೆಗೂ ಕೂಡ 25 ಎಲಿವೇಟೆಡ್ ಕಾರಿಡಾರ್ ಮೆಟ್ರೋ ಸ್ಟೇಷನ್ಗಳನ್ನು ಈ ಒಂದು ಯೋಜನೆ ಕೂಡ ಒಳಗೊಂಡಿದೆ. ತುಮಕೂರು ಕೈಗಾರಿಕಾ ಉಪನಗರವಾಗಿ ಹೊರಹೊಮ್ಮುತ್ತಾ ಇದ್ದು, ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಸಲು, ಮೆಟ್ರೋ ಸೇವೆಗಳನ್ನು ವಿಸ್ತರಿಸಲು ರಾಜಕಾರಣಿಗಳಿಂದ ಮತ್ತು ಉದ್ಯಮಿಗಳಿಂದ ಬೇಡಿಕೆ ಬಂದಿತ್ತು. ಮಾದಾವರದ ಬೆಂಗಳೂರು ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರದಿಂದ ಪ್ರಾರಂಭವಾಗುವ ಈ ಪ್ರಸ್ತಾವಿತ ಕಾರಿಡಾರ್ನಲ್ಲಿ 25 ಎತ್ತರದ ನಿಲ್ದಾಣಗಳು ನಿರ್ಮಾಣವಾಗಲಿವೆ. ಎಲ್ಲೆಲ್ಲಿ ನಿಲ್ದಾಣಗಳು ಬರಲಿವೆ ಎಂಬುದನ್ನು ನೋಡುವುದಾದರೆ, ಎಲ್ಲೆಲ್ಲಿ ನಿಲ್ದಾಣ ಬರಲಿದೆ: ಮಾದಾವರ, ಮಾಕಳಿ, ದಾಸನಪುರ, ನೆಲಮಂಗಲ, ವ್ಯೂವರ್ ಕಾಲೋನಿ, ನೆಲಮಂಗಲ ವಿಶ್ವೇಶ್ವರಪುರ, ನೆಲಮಂಗಲ ಟೋಲ್ಗೇಟ್, ಬೂದಿಹಾಳ್, ಟಿ ಬೇಗೂರು, ತಿಪ್ಪಗೊಂಡನಹಳ್ಳಿ, ಕುಲವನಹಳ್ಳಿ, ಮಹಿಮಾಪುರ, ಬಿಲನ್ಕೋಟೆ, ಸೋಂಪುರ ಕೈಗಾರಿಕಾ ಪ್ರದೇಶ, ದಾಬಸ್ಪೇಟೆ, ನಲ್ಲಾಯನಪಾಳ್ಯ, ಚಿಕ್ಕಹಳ್ಳಿ, ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶ, ಪಂಡಿತನಹಳ್ಳಿ, ಕ್ಯಾತಸಂದ್ರ ಬೈಪಾಸ್, ಕ್ಯಾತಸಂದ್ರ, ಎಸ್ಐಟಿ, ಸಿದ್ಧಾರ್ಥ ಕಾಲೇಜು, ತುಮಕೂರು ಬಸ್ ನಿಲ್ದಾಣ, ಟೂಡಾ ಲೇಔಟ್, ನಾಗಣ್ಣಪಾಳ್ಯ, ಶಿರಾ ಗೇಟ್ ಬಳಿ ಮೆಟ್ರೋ ನಿಲ್ದಾಣಗಳು ಬರಲಿವೆ ಎಂದು ಅಂದಾಜಿಸಲಾಗಿದೆ. 2024ನೇ ಸಾಲಿನ ಬಜೆಟ್ನಲ್ಲಿ ನಮ್ಮ ಮೆಟ್ರೋವನ್ನು ತುಮಕೂರುವರೆಗೂ ಕೂಡ ವಿಸ್ತರಣೆಯನ್ನ ಮಾಡುವಂತಹ ಯೋಜನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೂಡ ಘೋಷಿಸಿದ್ರು. ಇದರ ಭಾಗವಾಗಿ ತುಮಕೂರು ಮಾರ್ಗ ಅಂತಂದ್ರೆ ನೆಲಮಂಗಲ, ಕ್ಯಾತಸಂದ್ರ, ದಾಬಾಸ್ಪೇಟೆ ಮಾರ್ಗವಾಗಿ ತುಮಕೂರಿಗೆ ನಮ್ಮ ಮೆಟ್ರೋ ಕನೆಕ್ಟ್ ಆಗುವಂತಹ ಯೋಜನೆಯನ್ನ ರೂಪಿಸಲಾಗಿದೆ. ಇದರ ಅಂಗವಾಗಿ ಬಿಎಂಆರ್ಸಿಎಲ್ ಯೋಜನಾ ವರದಿ ಅಥವಾ ಡಿಪಿಆರ್ ಅನ್ನ ತಯಾರಿಸಲಿಕ್ಕೆ ಬಿಡ್ ಪ್ರಕ್ರಿಯೆಯನ್ನು ಆರಂಭಿಸಿದೆ.
ಆರಂಭಿಸಿದೆ. ಈ ಒಂದು ಬಿಡ್ ಪ್ರಕ್ರಿಯೆಯ ನಂತರ ಇದೇ 21ರಂದು ಟೆಂಡರ್ ಪ್ರಕ್ರಿಯೆಗಳು ಕೂಡ ಆರಂಭವಾಗ್ತಾ ಇದ್ದಾವೆ. BMRCLನ ಅಂದಾಜಿನಂತೆ ಒಂದು ದಿಕ್ಕಿನಲ್ಲಿ 15,000 ಮೆಟ್ರೋ ಪ್ರಯಾಣಿಕರು ಕೂಡ ಓಡಾಡುವಂತಹ ಎಲ್ಲಾ ನಿರೀಕ್ಷೆಗಳನ್ನ ಕೂಡ ಅಂದಾಜನ ಮಾಡಲಾಗಿದೆ. ಈ ಹಿಂದೆ ಮಾದಾವರ ತುಮಕೂರು ಕಾರಿಡಾರ್ನ DPRಗಾಗಿ ಕಾರ್ಯಸಾಧ್ಯತಾ ಅಧ್ಯಯನವನ್ನು ಕೈಗೊಳ್ಳಲು ಸರ್ಕಾರದ ನಿರ್ದೇಶನ ನೀಡಲಾಗಿತ್ತು. ಮೇ ತಿಂಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾದ ಕಾರ್ಯಸಾಧ್ಯತಾ ಅಧ್ಯಯನವನ್ನು ಅಂತಿಮವಾಗಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿ ಅಡಿಯಲ್ಲಿ ಜಾರಿಗೊಳಿಸಲು ಅನುಮೋದಿಸಲಾಗಿದೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು, ತುಮಕೂರು ಮೆಟ್ರೋ ಕುರಿತಂತೆ DPRಗಾಗಿ ಟೆಂಡರ್ ಕರೆಯಲಾಗಿದೆ. 3.5 ಕೋಟಿ ಹಣ ಖರ್ಚು ಮಾಡಿ ಸಾಧಕ ಬಾಧಕ ಚರ್ಚೆ ಮಾಡಿ DPR ಮಾಡಲು ತೀರ್ಮಾನ ಆಗಿದೆ. BMRCLಗೆ ಟೆಂಡರ್ ಮಾಡುವ ಜವಾಬ್ದಾರಿ ವಹಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಇನ್ನು ಈ ಮೆಟ್ರೋ ಯೋಜನೆಗೆ ಸಂಸದ ತೇಜಸ್ವಿ ಸೂರ್ಯ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಟೆಂಡರ್ ಕರೆದಿದ್ದಾರೆ, DPRಗೆ ಟೆಂಡರ್ ಕರೆದಿದ್ದಾರೆ. ನಾವು ಹಿಂದೆ ಫೀಸಿಬಿಲಿಟಿ ಸ್ಟಡಿ ಮಾಡೋದಕ್ಕೆ ಒಂದು 3.5 ಕೋಟಿ ಹಣ ಖರ್ಚು ಮಾಡಿ ಮೊದಲನೇದಾಗಿ ಫೀಸಿಬಿಲಿಟಿ ಸ್ಟಡಿ ಮಾಡಿದ್ರು. ಹೈದರಾಬಾದ್ ಕಂಪನಿಯವರಿಗೆ ಕೊಟ್ಟಿದ್ದು, ಅವರು ಫೀಸಿಬಿಲಿಟಿ ರಿಪೋರ್ಟನ್ನು ಕೊಟ್ಟ ನಂತರ ಸರ್ಕಾರ ಅದನ್ನು ಪರಿಶೀಲನೆ ಮಾಡಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಇದು ಮುಂದುವರಿಬೋದು ಅಂತ ಹೇಳಿ ತೀರ್ಮಾನ ಮಾಡಿ ಈಗ DPR ಮಾಡಬೇಕು, ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದನ್ನು ಕೂಡ BMRCLನವರೇ ಮಾಡಬೇಕು. ಅಂದರೆ ಅವರು ಟೆಂಡರ್ ಕರೆದು ಯಾರಿಗಾದರೂ ಕಂಪನಿಗೆ ಕೊಟ್ಟು ಅವರು 8 ತಿಂಗಳು 10 ತಿಂಗಳು 1 ವರ್ಷ ಹಾಗೆಲ್ಲ ಕೇಳಿದ್ರು. ನಾನೇ ಮೀಟಿಂಗ್ ತೊಗೊಂಡಿದ್ದೆ. ಅದು 4-5 ತಿಂಗಳಲ್ಲಿ ಮಾಡಬೇಕು ಅಂತ ಹೇಳಿ ಈಗ ಟೆಂಡರ್ ಕರೆದಿದ್ದಾರೆ. ಆ ಟೆಂಡರಲ್ಲಿ ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ. ಅವರು 4 ತಿಂಗಳಲ್ಲಿ ಮಾಡಿ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಸೂಚನೆ ಕೊಡ್ತೇವೆ. ಸರ್, ಈ ಸರ್ಕಾರಕ್ಕೆ ಯಾವ ಕೆಲಸ ಎಲ್ಲಿಗೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಲೆ ಕೆಟ್ಟೋಗಿದೆ ಅನ್ನೋದಕ್ಕೆ ಇದೇ ಉದಾಹರಣೆ. ಮೆಟ್ರೋ ಹೆಸರೇ ಸಜೆಸ್ಟ್ ಮಾಡೋ ರೀತಿ ನಗರ ಪ್ರದೇಶದ ಟ್ರಾಫಿಕ್ ದಟ್ಟಣೆಯನ್ನ ಕಡಿಮೆ ಮಾಡೋದಕ್ಕಿರುವಂತಹ ಒಂದು ಯೋಜನೆ. ಬೆಂಗಳೂರಿಗೆ ಬೇಕಾಗಿರುವಂಥದ್ದು ಟ್ರಾಫಿಕ್ಗೆ ಪರಿಹಾರ ಅಂದರೆ ಮೆಟ್ರೋ. 1 ಕಿಲೋಮೀಟರ್ ಮೆಟ್ರೋ ಮಾಡೋದಕ್ಕೆ 450 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದೇ RRTS ಮಾಡ್ತೀವಿ ಅಂತಂದ್ರೆ ಅಥವಾ ಸಬರ್ಬನ್ ರೈಲಿನ ಅಲ್ಲಿ ತನಕ ಎಕ್ಸ್ಟೆಂಡ್ ಮಾಡ್ತೀವಿ ಅಂದ್ರೆ 150 ಕೋಟಿ ರೂಪಾಯಲ್ಲಿ ಅದನ್ನು ಮಾಡಬಹುದು. ಇದಕ್ಕಿಂತ ಹೆಚ್ಚು ಪ್ಯಾಸೆಂಜರ್ಸ್ ಓಡಾಡಬಹುದು. ನಿಮಗೆ ಯಾರು ಅಡ್ವೈಸ್ ಮಾಡ್ತಾ ಇದ್ದಾರೆ? ರಿಯಲ್ ಎಸ್ಟೇಟ್ ಲಾಬಿಗಳಿಗೆ ಸಹಾಯ ಆಗಬೇಕು ಅನ್ನೋ ರೀತಿಯಲ್ಲಿ ನಾವು ಯೋಜನೆ ಮಾಡ್ತೀವಿ ಅಂತ ಹೊರಟ್ರೆ ಇದೇ ರೀತಿ ಐಡಿಯಾಗಳು ಬರೋದು. ಬೆಂಗಳೂರಿನ CMP ಪ್ರಕಾರ, ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ನ ಪ್ರಕಾರ 300 ಕಿಲೋಮೀಟರ್ ಮೆಟ್ರೋ ಬೆಂಗಳೂರು ನಗರಕ್ಕಾಗಬೇಕು 2031ರಲ್ಲಿ ಅಂತಿದೆ. ಫಸ್ಟ್ ಅದನ್ನ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ನಮಸ್ಕಾರ. ಒಂದು ಮೆಟ್ರೋನು ಬರ್ತಾ ಇದೆ, 4 ಲೈನು ಕೂಡ ಈಗಾಗಲೇ DPR ಆಗಿದೆ. ಅದು ಕೆಲಸಕ್ಕೂ ಕೂಡ ಇದಾಗ್ತಾ ಇದೆ. ತುಮಕೂರೇ ಇಲ್ಲ, ಕೋಲಾರ ಇಲ್ಲ, ರಾಮನಗರ ಇಲ್ಲ, ಬೆಂಗಳೂರಿನ ಸುತ್ತ ಗಡಿ ಭಾಗದಲ್ಲಿರ್ತಕ್ಕಂಥ ಜಿಲ್ಲಾ ಕೇಂದ್ರಗಳೇನಿದೆ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಕೂಡ ರೈಲ್ವೆ ಇಲಾಖೆ ತನ್ನದಾದಂಥ ಕೊಡುಗೆಯನ್ನು ಕೊಡ್ತಕ್ಕಂಥದ್ದಕ್ಕೆ ರಾಷ್ಟ್ರದ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರ ತೀರ್ಮಾನ ಆಗಿದೆ. ಒಟ್ಟಾರೆ ತುಮಕೂರಿಗೆ ರಸ್ತೆ ಪ್ರಯಾಣವು ಪ್ರಸ್ತುತ ಮಾರ್ಗ ದಟ್ಟಣೆಯನ್ನು ಅವಲಂಬಿಸಿ ಸುಮಾರು 2 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ಮೆಟ್ರೋ ರೈಲುಗಳು 4 ರಿಂದ 5 ನಿಮಿಷಕ್ಕೆ ಸಂಚಾರ ಮಾಡೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಪ್ರಕ್ರಿಯೆ ಮುಗಿದ ನಂತರ ಬಿಡ್ಗಳನ್ನು ಪರಿಶೀಲಿಸಲಾಗುತ್ತದೆ. ತಾಂತ್ರಿಕ ಅರ್ಹತೆ, ಆರ್ಥಿಕ ಮಾನದಂಡಗಳು ಮತ್ತು ಇತರ ಹಲವು ವಿಷಯಗಳನ್ನು ಚರ್ಚಿಸಲಾಗುತ್ತದೆ. 5-6 ತಿಂಗಳ ನಂತರ ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.